ಹಾಯ್ ಹಲೋ, ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ನಾನು ಮೊನ್ನೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ನಲ್ವ, ಆಗ ನಾವು ಗೋಮತಿ ಚಕ್ರ, ಕವಡೆ, ಹಾಗೆ ಲವಂಗ, ಏಲಕ್ಕಿ, ಹಾಗೆ ಇನ್ನೂ ಕೆಲವು ವಸ್ತುಗಳನ್ನು ನಾವು ಲಕ್ಷ್ಮೀ ಪೂಜೆಗೆ ಕಳಸದೊಳಗೆ ಹಾಕಿದ್ವಿ. ಆ ವಸ್ತುಗಳನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು, ನೀವು ಗಿರಣಿ ಅಂಗಡಿ ಇಟ್ಟಿರಿ, ಟೈಲರ್ ಶಾಪ್ ಇಟ್ಟಿರಿ, ಅಥವಾ ಯಾವುದೇ ಬಿಸ್ನೆಸ್ ಮಾಡ್ತೀರಿ, ಅಲ್ಲಿ ನೀವು ಕ್ಯಾಶ್ ಬಾಕ್ಸಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಇಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾವುದೇ ತರಹದ ನಿಮಗೆ ತೊಂದರೆ ತೊಡಕುಗಳು ಬರೋದಿಲ್ಲ. ನೋಡಿ, ಈ ರೀತಿ 33 ಕಾಯಿನ್ ನಾನು ಲಕ್ಷ್ಮೀ ಪೂಜೆಗೆ ಇಟ್ಟಿದ್ದೆ. ಇದನ್ನು ತೆಗೆದ್ಬಿಟ್ಟು ನೀವು ಗಾಡ್ರೇಜಲ್ಲಿ, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು. ಈ ರೀತಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡೋದ್ರಿಂದ ನಾವು ಲಕ್ಷ್ಮಿನ ಬೇಗನೆ ಆಕರ್ಷಣೆ ಮಾಡ್ಬೋದು. ಇವೆಲ್ಲ ಲಕ್ಷ್ಮಿಗೆ ಇಷ್ಟವಾಗಿರೋ ವಸ್ತುಗಳು. ಫ್ರೆಂಡ್ಸ್, ಈ ವಿಡಿಯೋನ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ. ಯಾರಿಗಾದರೂ ಸಿಕ್ಕಲಿಲ್ಲ ಅಂದರೆ RG ಟೈಲರಿಂಗ್ ಕ್ಲಾಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ವಿಡಿಯೋ ಬರುತ್ತೆ. ನೀವು ಯಾವುದೇ ಥರ ಬಿಸ್ನೆಸ್ ಮಾಡ್ತೀರಿ, ಈ ಶುಭ ವಸ್ತುಗಳನ್ನೆಲ್ಲ ನೀವು ಕ್ಯಾಶ್ ಬಾಕ್ಸಲ್ಲಿ ಹಾಕಿಡೋದ್ರಿಂದ ತುಂಬಾ ಒಳ್ಳೆ ಶುಭದಾಯಕ ಆಗುತ್ತೆ. ನಿಮಗೆ ನೋಡ್ತಾ ಇರ್ಬೋದಲ್ವ, ಕವಡೆ, ಗೋಮತಿ ಚಕ್ರ ಮತ್ತು ಕಮಲದ ಬೀಜ, ಈ ರೀತಿ ಕೆಂಪು ಬಟ್ಟೆನ ನೀವು ಕ್ಯಾಶ್ ಬಾಕ್ಸಲ್ಲಿ ಹಾಸ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ನೀವು ಇಡ್ಬೋದು. ಇದೇ ವಸ್ತುಗಳನ್ನ ನೆಕ್ಸ್ಟ್ ವರ್ಷ ಪೂಜೆಗೆ ಇಡ್ಬೋದಾ ಅಂದರೆ ಇಡ್ಬೋದು, ಏನು ಪರವಾಗಿಲ್ಲ. ನೀರಿಂದ ತೊಳೆದ್ಬಿಟ್ಟು ಇಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.